ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೇಗಿತ್ತು ಹೋದ್ ಕ್ಲಾಸು? ನೀವು 8ನೇ ಕ್ಲಾಸ್ನ ಅಟೆಂಡ್ ಮಾಡಿದ್ರಿ ಅಂತ ಕಾಣುತ್ತೆ. ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಈ ಒಂದು ಪಾಠದ ಬಗ್ಗೆ ನಾನು ಪಾಠ ಮಾಡ್ತಾ ಇದ್ದೆ. ಏನಿದು ಈ ಚಾಪ್ಟರು ನಮ್ಮ 6th ಸ್ಟ್ಯಾಂಡರ್ಡ್ ಇಲ್ವೇ ಇಲ್ವಲ್ಲ ಅಂತ ಯೋಚಿಸ್ತಿರ್ಬಹುದೇನೋ. ಎನಿವೇಸ್ ಕಲಿಕೆಗೆ ಯಾವುದೇ ಮಿತಿ ಇಲ್ಲ ಅಲ್ವಾ? ನೀವು ಮುಂಚಿತವಾಗಿ ನಿಮ್ಮ ಕ್ಲಾಸನ್ನ ಕಲ್ತಿದ್ದೀರಾ ಅಂತ ಈ ಮೂಲಕ ನಾವು ಭಾವಿಸ್ತೀವಿ. ಇದನ್ನ ಹೇಳ್ತಾ ನಿಮ್ಮ ಆಕ್ಚುಯಲ್ ಕ್ಲಾಸ್ 6ನೇ ತರಗತಿಯ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕ್ಲಾಸ್ ನಲ್ಲಿ ನಾವೇನು ತಿಳಿಲಿಕ್ಕೆ ಹೊರಟಿದ್ದೀವಿ, ನಾವೇನ್ ತಿಳ್ಕೊಂತಾ ಇದೀವಿ ಅಂತ ಹೇಳಿದ್ರೆ, ನಮ್ಮ ವಿಜ್ಞಾನದ ಅದ್ಭುತವಾದಂತಹ ಪ್ರಪಂಚದ ಬಗ್ಗೆ ನಾವು ತಿಳ್ಕೊಂತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನಾನೊಂದು ಆಕ್ಟಿವಿಟಿ ಕೊಡ್ತೀನಿ ನಿಮ್ಗೆ. ಸೊ ಇದು ಕಾಣುತ್ತಾ ನಿಮ್ಗೆ? ಏನಿರ್ಬಹುದು ಇದು? ನೋಡಿ, ಹಾಗೆ ಇದು ಕಾಣುತ್ತಾ ನಿಮ್ಗೆ? ಏನಿರಬಹುದಿದು? ಉತ್ತರ ಆಪಲ್. ಇದು ಕೂಡ ಆಪಲ್ ಅಲ್ವಾ? ಸೇಬು ಹಣ್ಣು, ತಿನ್ನುವಂತಹ ಹಣ್ಣು ಸೇಬು ಹಣ್ಣು. ಹಾಗೂ ಇದು ಕೂಡ ಆಪಲ್, ಸೇಬು ಹಣ್ಣು. ಆದ್ರೆ ಇದು ನಿಜವಾದಂತಹದ್ದು, ಒರಿಜಿನಲ್, ನೈಜವಾಗಿರುವಂತಹದ್ದು. ಆದ್ರೆ ಇದು ಇದರ ಅನುಕರಣೆ, ಒಂದು ಪ್ಲಾಸ್ಟಿಕ್ ಆಪಲ್ ಇದು. ಈ ವ್ಯತ್ಯಾಸವನ್ನ ಕಂಡ್ಕೊಡ್ತೀರಾ? ಈ ಆಪಲ್ ತರ್ನಾಗೆ ಇದೆ ಅಲ್ಲ. ಈಗ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಕೊಟ್ರೆ ಬಹುಶಃ ನೀವೆಲ್ಲ ನಿಮ್ಮ ಬಾಲ್ಯದಲ್ಲಿ ಆಟ ಆಡಿರ್ಬಹುದು. ಈಗ್ಲೂ ಕೂಡ ಬಾಲ್ಯದಲ್ಲೇ ಇದ್ದೀರಾ ಪಾಪ, ನೀವೆಲ್ಲ ಪುಟ್ಟ ಮಕ್ಕಳು. ಈಗ್ಲೂ ಕೂಡ ಆಟ ಆಡ್ತಿರ್ಬಹುದು. ಒಂದೇ ರೀತಿಯಾಗಿ ಅನ್ಸುತ್ತೆ ಅಲ್ವಾ ಇದು? ವ್ಯತ್ಯಾಸ ಏನು? ಇದನ್ನ ತಿನ್ಬಹುದು, ಇದನ್ನ ತಿನ್ಲಿಕ್ಕಾಗತ್ತಾ? ಏನಾಗುತ್ತೆ? ನಮ್ಮ ಹಲ್ಲಿಗೆ ನೋವಾಗುತ್ತೆ ಅಷ್ಟೇ. ಇದೇನಂತ ನಮ್ಗೆ ಅರ್ಥ ಮಾಡ್ಸುತ್ತೆ ಅಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತಲು ಇರೋದನ್ನ ನಾವು ಹೇಗೆ ಗಮನಿಸ್ತೀವಿ ಅಂತ. ಈಗ ನಮ್ಮ ಸುತ್ತಮುತ್ತಲಿನ ಜಗತ್ತಿನ ಕುರಿತು ಮಾನವ ಸಹಜವಾಗಿ ನಮ್ಮೆಲ್ಲರಿಗೂ ಕುತೂಹಲ ಅನ್ನೋದದ್ದು ಇದೆ ಅಲ್ವಾ? ಈಗೆಲ್ಲ ನೀವು 6th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೀರಾ, 6ನೇ ಕ್ಲಾಸ್ ಅಲ್ಲಿ ಇದ್ದೀರಾ. ಆದ್ರೆ 6ನೇ ಕ್ಲಾಸ್ಗೂ ಹೋಗೋಕ್ಕಿಂತ ಮುಂಚೆ ಹೇಗಿತ್ತು ನಿಮ್ಮ ಪ್ರಪಂಚ? ಅಂದ್ರೆ ನೀವು ಮನೇಲಿದ್ದಾಗ ಅಥವಾ ಅಂಗನವಾಡಿಗೆ ಹೋಗ್ತಾ ಇದ್ದಾಗ ಏನು ಗೊತ್ತಾಗ್ತಿರ್ಲಿಲ್ಲ. ಒಂದು ಇರುವೆ ಹರಿದು ಹೋಗ್ತಾ ಇದ್ರೆ ಅದು ಹೇಗೆ ಹರಿತಾ ಇದೆ ಅಂತ 20 ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ಇದ್ಯಾಕೆ ಹೀಗಿದೆ? ಆಕಾಶ ಯಾಕೆ ಮೇಲಿದೆ? ಅದ್ರ ಬಣ್ಣ ಯಾಕಿದೆ? ಹಕ್ಕಿ ಯಾಕೆ ಹೀಗೆ ಹಾರುತ್ತೆ? ಕಾಗೆ ಯಾಕೆ ಕಾ ಕಾ ಅನ್ನತ್ತೆ? ಹೀಗೆ ಎಷ್ಟೋ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಿದ್ರಿ ಅಲ್ವಾ? ಈ ರೀತಿ ಪ್ರಶ್ನೆಯನ್ನ ಕೇಳೋದನ್ನ ನಾವು ಏನಂತ ಕರಿತೀವಿ? ವೈಜ್ಞಾನಿಕ ಮನೋಭಾವನೆ ಅಂತ ಕರಿತೀವಿ. ಏನಂತ ಕರಿತೀವಿ ನಾವ್ ಇದನ್ನ? ವೈಜ್ಞಾನಿಕ ಮನೋಭಾವನೆ ಅಂತ ಕರಿತೀವಿ. ಯಾವ್ದನ್ನ? ಪ್ರಶ್ನೆಯನ್ನ ಕೇಳೋದನ್ನ. ಸೊ ನನ್ಗೆಲ್ಲ ನಾನ್ ಚಿಕ್ಕವಳಾಗಿದ್ದಾಗ ಈ ಟಿವಿಲಿ ಹಾಡ್ ಬರೋದಲ್ವಾ, ಹಾಡ್ ಬರ್ತಾ ಇದ್ದಂಗೆನೆ ಒಂದು ಕಂಪ್ಯೂಟರ್ ಟೆಕ್ನಾಲಜಿ ಮೂಲಕ ಆ ಬಟ್ಟೆದ ಬಣ್ಣಗಳು ಬದಲಾಗ್ತಾ ಹೋಗೋದು. ದೇರ್ ಯೂಸ್ ಟು ಬಿ ಡಿಫ್ರೆಂಟ್ ಕಲರ್ಸ್ ಆಫ್ ಕ್ಲಾತಿಂಗ್. ನಾನು ಅದ್ ಹೇಗೆ ಬಣ್ಣ ಬದಲಾಗುತ್ತೆ ಅನ್ನೋದು ಎಷ್ಟೋ ದಿನಗಳ ಕಾಲ ನನ್ನನ್ನ ಕಾಡ್ದಂತ ಪ್ರಶ್ನೆ. ಅದೇ ರೀತಿ ನಿಮ್ಗೂ ಕೂಡ ಬಹಳಷ್ಟು ಪ್ರಶ್ನೆಗಳು ಕಾಡ್ತಾ ಇರಬಹುದೇನೋ. ನಿಮ್ಗೂ ಈ ತರ ಕುತೂಹಲಕಾರಿಯಾದಂತಹ ಪ್ರಶ್ನೆಗಳಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ನಮ್ಗೆ ತಿಳಿಸಬಹುದು. ಸಾಧ್ಯವಾದಷ್ಟು ಅದಕ್ಕೆ ಉತ್ತರ ಕೊಡುವಂತಹ ಪ್ರಯತ್ನವನ್ನ ನಾವು ಕೂಡ ಮಾಡ್ತೀವಿ. ಈ ಪ್ರಶ್ನೆಯನ್ನ ಕೇಳೋದಕ್ಕೆ ಸುತ್ತಮುತ್ತಲಿನ ಪ್ರದೇಶವನ್ನ ಅನ್ವೇಷಣೆ ಮಾಡ್ಲಿಕ್ಕೆ ಆರಂಭಿಸ್ತೀವಿ. ಈಗ ನಿಮ್ಮ ಶಾಲೆಯಲ್ಲೂ ಕೂಡ ಫೀಲ್ಡ್ ಟ್ರಿಪ್ ಅಂತ ಇರುತ್ತೆ, ಇದೆಯಾ? ಹಲವಾರು ಪ್ರದೇಶ, ಪಾರ್ಕ್ ಆಗಿರಬಹುದು, ಬಿಸ್ಕೆಟ್ ಫ್ಯಾಕ್ಟ್ರಿಗಳಾಗಿರ್ಬಹುದು, ಅಂತ ಕಡೆ ಕರ್ಕೊಂಡು ಹೋಗಿ ಮ್ಯಾನುಫ್ಯಾಕ್ಚರ್ ಅನ್ನೋದು ಹೇಗ್ ಮಾಡ್ತೀವಿ, ಅಥವಾ ನಮ್ಮ ಸುತ್ತಲಿನ ವಾತಾವರಣ ಹೇಗಿದೆ ಅನ್ನೋದನ್ನ ಮಕ್ಕಳಿಗೆ ತಿಳಿಸುವಂತಹ ಉದ್ದೇಶದಿಂದ ಈ ಟ್ರಿಪ್ ಅಥವಾ ಎಕ್ಸರ್ಷನ್ ಅಥವಾ ಫೀಲ್ಡ್ ಟ್ರಿಪ್ ಗಳು ಇರುತ್ತೆ. ಇಲ್ಲಿ ಏನಾಗ್ತಾ ಹೋಗುತ್ತೆ, ಒಟ್ಟು ನೀವು ಹೊಸದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀರಾ. ಆದ್ರಿಂದ ವಿಜ್ಞಾನ ಅನ್ನೋದು ನಾವು ವಾಸಿಸ್ತಾ ಇರುವಂತಹ ಜಗತ್ತನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ, ಮತ್ತೆ ಈ ಬ್ರಹ್ಮಾಂಡದ ರಹಸ್ಯವನ್ನ ಹೊರಗಡೆ ಇಡ್ಲಿಕ್ಕೆ, ಆಲೋಚನೆ ಮಾಡ್ಲಿಕ್ಕೆ, ವೀಕ್ಷಿಸೋದಕ್ಕೆ ಮತ್ತೆ ಕಾರ್ಯ ನಡೆಸುವಂತಹ ವಿಧಾನನೇ ಆಗಿದೆ.
ಆದ್ರಿಂದ ನಾವು ಪ್ರಶ್ನೆ ಕೇಳ್ತೀವಿ, ಜಗತ್ತನ್ನ ಅನ್ವೇಷಿಸ್ತೀವಿ ಮತ್ತು ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂತ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತೀರಾ. ಈಗ ನೀವೆಲ್ಲ ಚಿಕ್ಕವರಿದ್ದಾಗ ನಿಮ್ ಮನೇಲಿ ಆಟ ಸಾಮಾನುಗಳು ಇರ್ತಾ ಇತ್ತು. ಅಥವಾ ಈಗ ಫಾರ್ ಎಕ್ಸಾಂಪಲ್ ಈ ತರ ಒಂದು ಮಾರ್ಕರ್ ಅಂತ ಇಟ್ಕೊಳ್ಳಿ. ಈ ಮಾರ್ಕರ್ ಹೇಗೆ ಇದೆ, ಈಗ ಓಪನ್ ಮಾಡಿ ಮತ್ತೆ ಹೀಗೆ ಕ್ಲೋಸ್ ಮಾಡಿದಾಗ ಒಂದ್ಸಲ ಸೌಂಡ್ ಏನಕ್ಕೆ ಬರುತ್ತೆ, ಇದನ್ನ ಹಿಂಗ್ ಕೆಳಗಡೆ ಎಸ್ದಾಗ ಯಾಕೆ ಹೀಗ್ ಬೀಳುತ್ತೆ, ಇದನ್ನ ನಾನು ಈ ರೀತಿ ಉರುಳಿಸಿದಾಗ ಯಾಕೆ ಅದು ಮುಂದೆ ಹೋಗುತ್ತೆ. ಸೊ ಈ ರೀತಿ ಹಲವಾರು ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇರಬಹುದು, ನಾವ್ ಅದ್ರ ಬಗ್ಗೆ ಚಿಂತಿಸ್ತಾ ಇರಬಹುದು. ಸೊ ಹಾಗಾಗಿ ನಾವು ಇದನ್ನ ಪ್ರಶ್ನೆ ಕೇಳೋದನ್ನೇ ಕೂಡ ನಾವು ಕುತೂಹಲ ಅಂತ ಕರಿತೀವಿ, ಅಂದ್ರೆ ಕ್ಯೂರಿಯಾಸಿಟಿ. ಅದಕ್ಕೆ ಅಲ್ವಾ ಯೋರ್ ಸೈನ್ಸ್ ಟೆಕ್ಸ್ಟ್ ಬುಕ್ ಇಸ್ ಡಿಸೈನ್ಡ್ ಅಂಡ್ ನೇಮ್ಡ್ ಆಸ್ ಕ್ಯೂರಿಯಾಸಿಟಿ ಅಂತ ಹೇಳಿದ್ರೆ ಕುತೂಹಲ. ಫಾರ್ ಎಕ್ಸಾಂಪಲ್ ನಾನೊಂದು ಲಿಂಕ್ ಅನ್ನ ನಿಮ್ಗೆ ಶೇರ್ ಮಾಡ್ತೀನಿ, ಒಂದು ಪೇಜ್ ಅನ್ನ ಶೇರ್ ಮಾಡ್ತೀನಿ. ನನ್ನ ಸ್ಕ್ರೀನ್ ನಿಮ್ಮೆಲ್ಲಾರ್ಗೂ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಕಾಣಿಸ್ತಾ ಇದೆಯಾ? ಸೊ ಇಲ್ಲೊಂದು ಹುಳುವಿನ ಚಿತ್ರ ಇದೆ. ಕ್ಯಾನ್ ಯು ಆಲ್ ಸಿ? ಅಂಡ್ ಇದು ಯಾವ ಹುಳ ಇರಬಹುದು ಹೇಳ್ತೀರಾ, ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡ್ತೀರಾ? ಗೊತ್ತಿದ್ಯಾ ಈ ಹುಳುವಿನ ಪರಿಚಯ? ಇದ್ದೇ ಇರುತ್ತೆ ಅನ್ಸುತ್ತಲ್ವಾ? ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಮಿಲಿಪೀಡ್ ಅಂತ ಕರಿತೀವಿ. ಇದನ್ನ ಮಿಲಿಪೀಡ್ ಅಂತ ಕರಿತೀವಿ. ಕನ್ನಡದಲ್ಲಿ ಏನಂತೀವಿ ಇದಕ್ಕೆ? ಒನಕೆ ಬಂಡಿ ಅಥವಾ ಸಾವಿರ ಕಾಲು ಅಂತೆಲ್ಲ ಕರಿತೀವಿ ಅಲ್ವಾ? ಸೊ ಈ ಹುಳದ ವಿಶೇಷತೆ ಏನು? ಈ ಹುಳವನ್ನ ಮುಟ್ಟಿದ ತಕ್ಷಣ ಅದು ಹೀಗೆ ಮುದುರಿಕೊಳ್ಬಿಡುತ್ತೆ, ಸೊ ಮುಚ್ಕೊಂಡ್ಬಿಡುತ್ತೆ. ಅದು ಈ ಒಂದು ಹುಳದ ವಿಶೇಷತೆ. ಸೊ ಅದು ಏನು, ನೀವು ನಿಮ್ಮ ಬಾಲ್ಯದ ಕ್ಲಾಸ್ಗಳಲ್ಲಿ ಕಲ್ತಿರಬಹುದು. ಅದು ನಮ್ಮ ಒಂದು ಸ್ಪಂದನೆಗೆ ಪ್ರತಿಸ್ಪಂದನೆ ತೋರಿಸ್ತಾ ಇದೆ. ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಅನ್ ರಿಯಾಕ್ಷನ್ ಅನ್ನೋದು ನಮ್ಗೆ ಈ ಒಂದು ವಿಷಯದಿಂದ, ಈ ಒಂದು ಪಾಠದಿಂದ ನಮ್ಗೆ ತಿಳಿತಾ ಬರುತ್ತೆ. ಹಾಗೇನೆ ಇದು ಒಂದು ಕುತೂಹಲವನ್ನ ನಾವು ಮೂಡಿಸಿರುತ್ತೆ. ನಾವೆಲ್ಲ ಚಿಕ್ಕವರಿದ್ದಾಗ ಈ ಆಟ ಬೇಕಾದಷ್ಟು ಸಲ ಆಡಿರ್ತೀವಿ. ಈ ತರ ಹುಳುಗಳಿದ್ದಾಗ ಅದನ್ನ ಮುಟ್ಟೋದು, ಅದ್ ಹಿಂಗ್ ಸುತ್ಕೊಂಡಾಗ ಹೇಗಿರುತ್ತೆ ಅಂತ ನೋಡೋದು, ಮತ್ ಯಾವಾಗ ಅದು ಓಪನ್ ಆಗುತ್ತೆ ಅಂತ ಕಾಯ್ತಾನೆ ಇರೋದು, ಮತ್ತೆ ಅದನ್ನ ಮುಟ್ಟೋದು. ಈ ರೀತಿ ಮಾಡ್ತಾ ಇದ್ವಿ. ಮಾಡ್ತಾ ಇದ್ರೆ ನೀವು ಸಹ ಆಬ್ವಿಯಸ್ಲಿ ಮಾಡಿರ್ತೀರಾ ಅಲ್ವಾ? ಸೊ ಅದೇ ರೀತಿ ಮತ್ತೊಂದು ಕ್ಯೂರಿಯಾಸಿಟಿ ನಮ್ಮಲ್ಲಿ ಮೂಡಿಸುವಂತಹದ್ದು ಅಂತ ಹೇಳಿದ್ರೆ ಈ ತರ ಇದನ್ನ ನಾವು ಟಚ್ ಮೀ ನಾಟ್ ಪ್ಲಾಂಟ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಕನ್ನಡದಲ್ಲಿ ಏನಂತ ಹೇಳ್ತೀವಿ? ಮುಟ್ಟಿದರೆ ಮುನಿ ಗಿಡ. ಇದನ್ನ ನೀವು ಮುಟ್ಟಿದ ತಕ್ಷಣ ಏನಾಗುತ್ತೆ, ಅದು ಈ ರೀತಿಯಾಗಿ ಮುಚ್ಕೊಳ್ಳುತ್ತೆ ಅಲ್ವಾ? ಸೊ ಅದನ್ನು ನಾವು ಟಚ್ ಮೀ ನಾಟ್ ಪ್ಲಾಂಟ್ ಅಥವಾ ಮುಟ್ಟಿದ್ರೆ ಮುನಿ ಗಿಡ ಅಂತ ಹೇಳ್ತೀವಿ. ಸೊ ಇದೆಲ್ಲವೂ ನಮ್ಮ ಸ್ಪಂದನೆಗೆ ಪ್ರತಿಸ್ಪಂದನೆಯನ್ನ ತೋರಿಸ್ತಾ ಇರುತ್ತೆ. ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಆನ್ ರಿಯಾಕ್ಷನ್ ಅನ್ನೋದನ್ನ ನಮ್ಗಿದು ತೋರಿಸುತ್ತೆ. ಸೊ ನೋಡಿ ಮಕ್ಕಳೇ, ನಮ್ಮ ಈ ಒಂದು ವಿದ್ಯಾಶಕ್ತಿಯ ಮುಖ್ಯ ಉದ್ದೇಶ ಏನು? ಮಕ್ಕಳಿಗೆ ಆನ್ಲೈನ್ ಮೂಲಕ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ತಾ ಹೋಗ್ಬೇಕು. ನಿಮ್ಮ ಶಾಲೆಯ ಸಹಕಾರದಿಂದ ಅದು ನಡೀತಾ ಇದೆ, ಹಾಗೂ ನಿಮ್ಮ ಶಿಕ್ಷಕರು ಕೂಡ ತುಂಬಾ ಶ್ಲಾಘನೀಯವಾದಂತಹ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ನಮ್ಮ ಮಕ್ಕಳಿಗೆ, ನಮ್ಮ ಕನ್ನಡದ ಮಕ್ಕಳಿಗೆ ನಮ್ಮ ಗ್ಲೋಬಲ್ ಲ್ಯಾಂಗ್ವೇಜ್, ವಿ ಕಾಲ್ ಇಂಗ್ಲಿಷ್ ಅಸ್ ಗ್ಲೋಬಲ್ ಲ್ಯಾಂಗ್ವೇಜ್ ಅಲ್ವಾ? ಜಾಗತಿಕವಾಗಿ ನಾವು ಬಳಸುವಂತಹ ಭಾಷೆ ಆಂಗ್ಲ ಭಾಷೆಯ ಪರಿಚಯವನ್ನ ಕೂಡ ಮಾಡಿಸ್ತಾ ಹೋಗ್ಬೇಕು ಅಂತ. ಸೊ ಇದನ್ನ ನೀವು ಇಂಗ್ಲಿಷ್ ನಲ್ಲೂ ಕೂಡ ಕಲಿತಾ ಹೋಗಬಹುದು. ಆಕ್ಷನ್ ರಿಯಾಕ್ಷನ್. ನಾ ಆಗ್ಲೇ ಹುಳುವಿನ ಬಗ್ಗೆ ಹೇಳ್ತಾ ಇದ್ದೆ. ಯಾವ ಹುಳು? ಒನಕೆ ಬಂಡಿ ಅಥವಾ ಸಾವಿರ ಕಲ್ಲು. ಈ ಒನಕೆ ಬಂಡಿ ಹುಳವನ್ನ ನಾವು ಇಂಗ್ಲಿಷ್ ನಲ್ಲಿ ಮಿಲಿಪೀಡ್ ಅಂತ ಕರಿತೀವಿ. ಅದ್ ಈ ರೀತಿ ಸ್ಪೆಲ್ ಮಾಡ್ಬೇಕು ನಾವು. MILIPEE. ಇದನ್ನ ಪ್ರೊನೌನ್ಸ್ ಮಾಡ್ಬೇಕಾದ್ರೆ ಹೀಗೆ ಸ್ಪ್ಲಿಟ್ ಮಾಡ್ಕೊಂತೀವಿ. MI ಲೀನಾ ಲ್ ಅಂತ ಹೇಳ್ತೀವಿ. ಲ್ ನ ಪೀಡ್ ಅಂತ ಹೇಳ್ತೀವಿ. ಮಿಲಿಪೆಡೆ ಆಗಲ್ಲ, ಮಿಲಿಪೀಡ್ ಆಗತ್ತೆ ಪ್ರೊನೌನ್ಸ್ ಮಾಡ್ಬೇಕಾದ್ರೆ. ಇದ್ರ ಬಗ್ಗೆ ಇನ್ನೂ ಸ್ವಾರಸ್ಯಕರವಾಗಿ ನಿಮ್ಗೆಲ್ಲ ಅರ್ಥ ಆಗೋ ಹಾಗೆ ನಿಮ್ಮ ಇಂಗ್ಲಿಷ್ ಟೀಚರ್ ನಿಮ್ಗೆ ಹೇಳ್ಕೊಡ್ತಾರೆ. ಬಟ್ ಸಿನ್ಸ್ ಇದು ವಿಜ್ಞಾನದ ಕ್ಲಾಸ್ ಆಗಿದ್ರು ಕೂಡ ನಿಮ್ಮ ಒಂದು ಬತ್ತಳಿಕೆಗೆ ಹೊಸದೊಂದು ಪದದ ಸೇರ್ಪಡೆ ಆಗಿದೆ. ಅದ್ರ ಹೆಸರು ಬಂದು ಮಿಲಿಪೀಡ್ ಅಂತ ಕರಿತೀವಿ. ಇದನ್ನ ಕನ್ನಡದಲ್ಲಿ ನಾವು ಒನಕೆ ಬಂಡಿ ಅಥವಾ ಸಾವಿರ ಕಾಲು ಅಂತ ಸಹ ಕರಿತೀವಿ. ಸೊ ಇವೆಲ್ಲವೂ ಕೂಡ ಬಾಲ್ಯದಿಂದ ನಮ್ಮಲ್ಲಿ ಕುತೂಹಲವನ್ನ ಮೂಡಿಸ್ಲಿಕ್ಕೆ ಕಾರಣ ಆಗ್ತಾ ಬಂತು. ಈಗ ಈ ಮರಳಿನ ಸಣ್ಣ ಸಣ್ಣ ಕಣಗಳಿರ್ಲಿ, ಅಥವಾ ಬೃಹತ್ ಪರ್ವತಗಳಿರ್ಲಿ, ಬೆಟ್ಟಗಳಿರ್ಲಿ, ಹುಲ್ಲಿನ ಎಲೆ ಅಥವಾ ವಿಶಾಲವಾದಂತಹ ಅರಣ್ಯವನ್ನ ಅಧ್ಯಯನ ಮಾಡ್ತಾ ಇದ್ವಿ.
ಅಲ್ಲಿ ಅನ್ವೇಷಣೆ ಏನಾದ್ರೂ ಹೊಸತ್ತು ಇದೆಯಾ ಇರುತ್ತಾ ಅಂತ ಆವಿಷ್ಕರಿಸೋದು ರೋಮಾಂಚಕರವಾಗಿ ಇರುತ್ತೆ. ಈಗ ರಾತ್ರಿ ಹೊತ್ತು ನಕ್ಷತ್ರಗಳು ಮಿನುಗುತ್ತೆ, ಸಾಗರದ ಒಳಗಡೆ ನಾವ್ ನೋಡುವಂತಹ ನೋಟ, ಇವೆಲ್ಲವೂ ಕೂಡ ವಿಜ್ಞಾನದ ಮೂಲಕ ಬೆಳಕಿಗೆ ಬಂದಂತಹ ರಹಸ್ಯ. ಸೊ ಈಗ ರಹಸ್ಯ ಯಾವ್ದು ರಹಸ್ಯವಾಗೇ ಉಳ್ದಿರೋದಿಲ್ಲ. ನಿಮ್ಗೆ ಈ ವಿಜ್ಞಾನದ ಅದ್ಭುತ ಪ್ರಪಂಚವನ್ನ ಇನ್ನೂ ಸ್ವಾರಸ್ಯಕರವಾಗಿ ತೋರ್ಸೋದಾದ್ರೆ ನೀವಿಲ್ಲಿ ನೋಡ್ತಾ ಹೋಗ್ಬಹುದು. ಏನಿದು? ಇದು ಯಾವುದೋ ಕಾಲ್ಪನಿಕ ಚಿತ್ರ ಅಲ್ಲ. ದಿಸ್ ಇಸ್ ನಾಟ್ ಸಮಥಿಂಗ್ ಇಮ್ಯಾಜಿನೇಟಿವ್ ಪಿಕ್ಚರ್. ಇದೊಂದು ನೈಜವಾದಂತಹ ಚಿತ್ರ. ನಮ್ಮ ಸ್ಪೇಸ್ ಮೂಲಕ ನಮ್ಮ ಒಂದು ಭೂಮಂಡಲ ಯಾವ ರೀತಿ ಕಾಣ್ತಾ ಇದೆ ಅನ್ನೋದನ್ನ ನಾವು ಸೆರೆ ಹಿಡಿತೀವಿ. ಇದ್ರಲ್ಲಿ ನೀವು ಸ್ಪಷ್ಟವಾಗಿ ನಮ್ಮ ಭಾರತದ ನಕ್ಷೆಯನ್ನ ಕೂಡ ನೀವು ಕಾಣ್ತಾ ಹೋಗಬಹುದು. ಎಷ್ಟು ಸ್ಪಷ್ಟವಾಗಿ ಇದೆ ಅಂತ ನೀವು ನೋಡ್ತಾ ಹೋಗಬಹುದು. ಅದೇ ರೀತಿ ನೋಡಿ, ಸ್ಪೇಸ್ ಮೂಲಕ ನಮ್ಮ ಭೂಮಿಯ ನಿಜವಾದ ಚಿತ್ರವನ್ನ ಸೆರೆ ಹಿಡಿದಾಗ ಈ ರೀತಿಯಾಗಿರುತ್ತೆ. ಸೊ ನೀವು ಇಂಥದ್ನೆಲ್ಲ ನಿಮ್ಮ ಒಂದು ಶಾಲಾ ಕೊಠಡಿಯಲ್ಲಿ ಗಣಕಯಂತ್ರದ ಲ್ಯಾಬೊರೇಟರಿಗಳಿದ್ದಾಗ ಇಂಥದ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಹೋದಾಗ ನಿಮ್ಮ ಜ್ಞಾನ ಕೂಡ ಹೆಚ್ಚಾಗ್ತಾ ಬರುತ್ತೆ. ಅಂಡ್ ನಿಮ್ಮ ಸೈನ್ಸ್ ಟೆಕ್ಸ್ಟ್ ಬುಕ್ಗೆ ಮುನ್ನುಡಿನೇ ಬರ್ದಿರೋ ಹಾಗೆ ಆ ಕ್ಯೂರಿಯಾಸಿಟಿ ಅಥವಾ ಕೌತುಕತೆ ಅಥವಾ ಕುತೂಹಲ ನಿಮ್ಮಲ್ಲಿ ಇಮ್ಮಡಿಸ್ತಾ ಹೋಗುತ್ತೆ. ನೋಡ್ಬಹುದು ಈ ಚಿತ್ರ ಎಷ್ಟು ಚೆನ್ನಾಗಿದೆ ಅಂತ. ಇದು ನಮ್ಮ ಭೂಮಂಡಲದ ನೈಜವಾದಂತಹ ಚಿತ್ರ. ನೀವು ಕಾಣ್ತಾ ಹೋಗಬಹುದು. ಸೂಕ್ಷ್ಮವಾಗಿ ಗಮನಿಸಿ ಇದು ಹೇಗಿದೆ. ಇದು ಸಾಗರ ಆಗಿರಬಹುದು, ಇದು ಭೂಮಿ ಆಗಿರಬಹುದು, ಇದು ಐಸ್ ಅಂತ ನಾವೇನ್ ಕರಿತೇವಲ್ಲ, ಐಸ್ಲ್ಯಾಂಡ್, ಆ ರೀತಿಯಾಗಿರುವಂತಹ ಪ್ರದೇಶ. ನಮ್ಮ ಭೂಭಾಗವನ್ನ 75% ಭಾಗ ನೀರೇ ಆವರಿಸ್ಕೊಂಡಿದೆ. ಅದನ್ನೆಲ್ಲ ನೀವು ಕಾಣ್ತಾ ಹೋಗ್ಬಹುದು. ಇಲ್ಲಿ ಕಾಣ್ತಾ ಇದ್ಯಾ? ಚೆನ್ನಾಗ್ ಅನ್ಸುತ್ತಲ್ವಾ ನೋಡ್ಲಿಕ್ಕೆ ಈ ತರ ಎಲ್ಲ? ಹಾಗೇನೆ ನಮ್ಮ ಭೂಮಂಡಲ, ನಮ್ಮ ಭಾರತ ಎಷ್ಟು ಸುಂದರವಾಗಿ ಕಾಣುತ್ತೆ ನೋಡಿ. ನಮ್ಮ ಭಾರತದ ಭೂಮಂಡಲವನ್ನ ನೀವು ನೋಡ್ತಾ ಹೋಗಬಹುದು ಸ್ಪೇಸ್ ಮೂಲಕ ತೆಗೆದುಕೊಂಡಂತ ಈ ಒಂದು ಚಿತ್ರದಲ್ಲಿ. ಸೊ ಕಾಣ್ತಾ ಇದೆ ಅಂತ ಭಾವಿಸ್ತೀನಿ. ಎಷ್ಟು ಸೊಗಸಾಗಿ ನಮ್ಮ ಭಾರತದ ಚಿತ್ರಣವನ್ನ ನೀವು ನೋಡ್ತಾ ಹೋಗಬಹುದು. ನಾವೆಲ್ಲ ಚಿಕ್ಕವರಾಗಿದ್ದಾಗ ಹೇಗೆ ಈ ಭಾರತ ಅನ್ನೋದು ಹೇಗಿದೆ, ಅದರ ಒಂದು ನಕ್ಷೆಯನ್ನ ಬರ್ದಂತವ್ರು ಯಾರು, ಯಾಕೆ ಗುಜರಾತ್ ಅನ್ನೋದು ಉತ್ತರ ಭಾಗದಲ್ಲೇ ಇದೆ, ಕರ್ನಾಟಕ ಯಾಕೆ ದಕ್ಷಿಣ ಭಾಗದಲ್ಲಿದೆ, ಸೊ ಹೀಗೆ ಹಲವಾರು ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇದ್ರು. ಅಂದ್ರೆ ನಿಮ್ಗೆಲ್ಲ ಇದ್ದಂತಹ ಅನುಕೂಲತೆಗಳು ನಮ್ಗೆಲ್ಲ ಇರ್ಲಿಲ್ಲ, ಅಥವಾ ಅಷ್ಟೊಂದು ಸವಿಸ್ತಾರವಾಗಿ ನಮ್ಮ ಮೆದುಳುಗಳು ಕೂಡ ಕೆಲಸ ಮಾಡ್ತಾ ಇರ್ಲಿಲ್ಲ. ಸೊ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ನಿಮ್ಗೆಲ್ಲ ಬಹಳಷ್ಟು ಅವಕಾಶಗಳಿದೆ, ಬಹಳಷ್ಟು ಮಾಧ್ಯಮಗಳಿದೆ. ಇರ್ಬೇಕಾಗಿರೋದು ಒಂದೇ, ನಿಮ್ಮಲ್ಲಿ ಹುಡುಕುವಂತಹ ಛಲ. ಸುಂದರವಾಗಿದೆಯಲ್ಲ, ಇವೆಲ್ಲ ನೈಜವಾದಂತಹ ರಿಯಲ್ ಪಿಕ್ಚರ್ಸ್ ಸ್ಪೇಸ್ ಇಂದ ತೆಗೆದುಕೊಂಡದ್ದು. ಹಾಗೇನೆ ನೋಡಿ, ಎಷ್ಟು ವಿಸ್ಮಯಕಾರಿಯಾಗಿ ನಮ್ಮ ಭೂಮಿಯನ್ನ ನಾವು ನೋಡ್ತಾ ಹೋಗಬಹುದು. ಇಲ್ಲಿ ಒಂದು ಪ್ರಪಾತದ ಒಳಗೆ ಈ ನೀರು ಹರಿತಾ ಇರೋದ್ನ ನೀವು ಕಾಣ್ತಾ ಹೋಗಬಹುದು. ಮತ್ತೊಂದೆಡೆ ಸಾಗರವನ್ನ ಕಾಣಬಹುದು. ನದಿಯ ನೀರು ಇಲ್ಲಿ ಹರಿತಾ ಇದೆ. ಇಲ್ಲಿ ಸಾಗರ, ಬೆಟ್ಟ, ಕಾಡು, ಈ ಎಲ್ಲಾ ಪ್ರದೇಶವು ಒಂದೇ ಚಿತ್ರದಲ್ಲಿ ಸೆರೆ ಹಿಡಿಯಲಾಗಿದೆ. ಅಂಡ್ ಅಗೇನ್ ಐ ಆಮ್ ಟೆಲ್ಲಿಂಗ್, ದಿಸ್ ಇಸ್ ನಾಟ್ ಸಮಥಿಂಗ್ ಇಮ್ಯಾಜಿನೇಟಿವ್. ಇವೆಲ್ಲವೂ ಕೂಡ ನೈಜವಾದಂತಹ ಚಿತ್ರಗಳು. ದೀಸ್ ಆರ್ ಆಲ್ ರಿಯಲ್ ಪಿಕ್ಚರ್ಸ್. ಸೊ ಎಷ್ಟು ವಿಸ್ಮಯಕಾರಿಯಾಗಿದೆ ನಮ್ಮ ಜಗತ್ತು, ನಮ್ಮ ಪ್ರಪಂಚ ಅನ್ನೋದು ಈ ಚಿತ್ರದ ಮೂಲಕ ನೀವು ನೋಡ್ತಾ ಹೋಗಬಹುದು. ನೋಡಿ ಎಷ್ಟು ಚೆನ್ನಾಗಿದೆ. ನದಿ ಹರಿತಾ ಇರೋದು ಆಗಿರಬಹುದು, ಸಾಗರ ಇನ್ನೊಂದ್ ಕಡೆ ಆಗಿರಬಹುದು, ಬೆಟ್ಟ ಆಗಿರಬಹುದು, ಇಲ್ಲೊಂದ್ ಸ್ವಲ್ಪ ಕಾಡಾಗಿರ್ಬಹುದು, ಇಲ್ಲಿ ಆ ಒಂದು ಸಾಗರದ ಈಚೆಗೆ ಇರುವಂತಹ ಭೂಪ್ರದೇಶ ಆಗಿರಬಹುದು. ಇವೆಲ್ಲವನ್ನ ನೀವು ಇದೊಂದೇ ಚಿತ್ರದಲ್ಲಿ ಕಾಣ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಹೌದೋ ಇಲ್ವೋ? ಸೊ ಇದು ನಮ್ಮಲ್ಲಿ ಹಲವಾರು ರೀತಿಯಾದಂತಹ ಕೌತುಕತೆಯನ್ನು ಹುಟ್ಟಾಗ್ತಾ ಹೋಗುತ್ತೆ. ಅಂದ್ರೆ ವಿಜ್ಞಾನ ಅನ್ನೋದು ತುಂಬಾ ದೊಡ್ಡದಾಗಿರೋದು ಮಕ್ಳೇ. ಇಟ್ಸ್ ವೆರಿ ಲಾರ್ಜ್, ಬೃಹತ್ತಾಗಿದೆ. ಮತ್ತೆ ಅದು ಕೊನೆನೇ ಇಲ್ಲದಂತಹ ಒಗಟಿನಂತಿದೆ. ಫಾರ್ ಎಕ್ಸಾಂಪಲ್, ಇಫ್ ಯು ಕುಡ್ ಹ್ಯಾವ್ ಅ ಲುಕ್ ಅಟ್ ದಿಸ್ ಪಿಕ್ಚರ್, ತುಂಬಾ ಡೀಪ್ ಆಗಿ ನೋಡ್ತಾ ಹೋದಾಗ ಅದು ಒಂದು ಒಗಟಿನಂತೆ ನಮ್ಗೆ ಕಾಣ್ತಾ ಹೋಗುತ್ತೆ. ನಮ್ಮ ಪ್ರತಿಯೊಂದು ಹೊಸ ಆವಿಷ್ಕಾರ ಅಂದ್ರೆ ಎಕ್ಸ್ಪೆರಿಮೆಂಟ್ಸ್. ನಾವೇನ್ ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಮಾಡ್ತಾ ಹೋಗ್ತೀವಿ, ಆ ಒಗಟಿಗೆ ಮತ್ತೊಂದು ತುಣುಕನ್ನ ಸೇರಿಸ್ತಾ ಹೋಗುತ್ತೆ. ಮತ್ತು ಈ ಒಗಟಿನಲ್ಲಿ ಅತ್ಯುತ್ತಮವಾಗಿರೋದು ಯಾವುದು ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅಂಡ್ ಇನ್ನೊಂದು ವಿಷಯ ಏನ್ ಗೊತ್ತಾ, ಈ ಆವಿಷ್ಕಾರಕ್ಕೆ ಮಿತಿ ಅನ್ನೋದೇ ಇಲ್ಲ, ಕೊನೆ ಅನ್ನೋದೇ ಇಲ್ಲ. ಟಿಲ್ ಡೇಟ್ ದೇ ಆರ್ ಮೆನಿ ಸೈಂಟಿಸ್ಟ್ ಹೂ ಇಸ್ ವರ್ಕಿಂಗ್ ಬಿಹೈಂಡ್, ಅಲ್ವಾ? ಏನೋ ಒಂದು ಹೊಸ ಆವಿಷ್ಕಾರವನ್ನ ಕಂಡುಹಿಡಿತಾ ಹೋಗ್ತಾರೆ. ಜ್ಞಾನದ ಪ್ರತಿ ಹೊಸ ತುಣುಕು, ಹೊಸ ಪ್ರಶ್ನೆಗಳಿಗೆ, ಹೊಸ ಆಲೋಚನೆಗಳಿಗೆ ತೆರ್ಕೊಂತಾ ಹೋಗುತ್ತೆ. ಸೊ ಒಟ್ಟಾರೆ ಇಂತಹ ಆವಿಷ್ಕಾರವನ್ನ ನಮ್ಗೆ ತಿಳಿಸ್ಕೊಡೋದು ಯಾವ್ದು?
ಈ ಪುಸ್ತಕ. ಸೊ ನೀವು ಈ ಟೆಕ್ಸ್ಟ್ ಬುಕ್ ನ ಅಧ್ಯಯನ ಮಾಡ್ತಾ ಹೋದಂತೆ ಅನೇಕ ಆಸಕ್ತಿದಾಯಕವಾಗಿರುವಂತಹ ವಿಚಾರಗಳು ನಿಮ್ಮ ಎದುರುಗಡೆ ಓಪನ್ ಆಗ್ತಾ ಹೋಗುತ್ತೆ. ಕೆಲವು ಚಿತ್ತ ಪ್ರಚೋದಕ ಪ್ರಯೋಗಗಳನ್ನ ಕೂಡ ಮಾಡಬಹುದು. ಯು ಕ್ಯಾನ್ ಡೂ ಸಮ್ ಎಕ್ಸ್ಪೆರಿಮೆಂಟ್ಸ್ ಆಲ್ಸೋ. ಮತ್ತು ನೀವು ನಿಮ್ಮ ದೈನಂದಿನ ಬದುಕಿನಲ್ಲಿ ಅದು ಹೇಗೆ ಉಪಯುಕ್ತವಾಗಿದೆ ಅನ್ನೋದನ್ನ ಕೂಡ ನೀವು ಆಲೋಚನೆ ಮಾಡ್ತಾ ಹೋಗಬಹುದು. ಒಟ್ಟಾರೆ ನಾವು ನಮ್ಮ ನೆಲೆಯಾದ ಈ ಭೂಗ್ರಹದಿಂದಲೇ ಈ ಯಾತ್ರೆ ಆರಂಭಿಸ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಅಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎಷ್ಟು ಗ್ರಹಗಳಿದೆ ಮಕ್ಕಳೇ ನಮ್ಮ ಗ್ಯಾಲಕ್ಸಿಲಿ? ಎಷ್ಟು ಗ್ರಹಗಳಿದೆ ಹೇಳ್ತೀರಾ? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡ್ತೀರಾ? ಹೌದು, ಎಷ್ಟೋ ಗ್ರಹಗಳಿದೆಯಲ್ಲ. ಸೂರ್ಯ, ಚಂದ್ರ, ರಾಹುಕೇತು ಅಲ್ಲ, ಅದು ನವಗ್ರಹಗಳು, ಅವು ಬೇರೆ. ಇಲ್ಲಿ ನಾವು ಹೇಳ್ತಾ ಇರೋದು ಯಾವ ಗ್ರಹಗಳ ಬಗ್ಗೆ ನಾವು ಮಾತಾಡ್ತಾ ಇದೀವಿ? ಸೂರ್ಯ, ಚಂದ್ರ, ಬುಧ, ಗುರು, ಶುಕ್ರ, ಶನಿ, ಇವೆಲ್ಲ ಗ್ರಹಗಳು ಅಂತ ನಾವು ಕನ್ಸಿಡರ್ ಮಾಡಿದಾಗ ಎಲ್ಲಾ ಗ್ರಹಗಳಲ್ಲೂ ಜೀವಿಗಳು ಜೀವಂತವಾಗಿ ಇರುವಂತಹ ಏಕೈಕ ಗ್ರಹ ಅಂದ್ರೆ ಯಾವ್ದದು? ನಮ್ಮ ಭೂಮಿ ಅಲ್ವಾ? ನಮ್ಮ ಭೂಮಿಯ ಮೇಲೆ ಅದ್ಭುತವಾದಂತಹ ಜೀವ ವೈವಿಧ್ಯತೆ ಅನ್ನೋದನ್ನ ನಾವು ಕಾಣ್ತಾ ಹೋಗಬಹುದು. ಅದು ಈ ಚಿತ್ರದಲ್ಲಿ ನೀವು ನೋಡ್ತಾ ಹೋಗ್ತಾ ಇದ್ದೀರಾ. ಹಾಗೇನೆ ಬೇರೊಂದು ಚಿತ್ರಗಳನ್ನ ತೋರಿಸಿದಾಗ ನೋಡಿ ಹೇಗಿದೆ ಅಂತ. ಇಲ್ಲಿ ನೀವು ಸಾಗರದ ಕೆಳಗಡೆ ಟನಲ್ ಒಂದನ್ನ ಕಾಣ್ತಾ ಹೋಗ್ಬೋದು. ಇಲ್ಲಿ ಮೀನುಗಳಿದೆ, ಇಲ್ಲಿ ಮನುಷ್ಯರು ಓಡಾಡ್ತಾ ಇದ್ದಾರೆ. ಸೊ ಇಲ್ಲಿ ಸಾಗರದ ಕೆಳಗಡೆ ಈ ಒಂದು ಟನಲ್ ನ ನೋಡ್ತಾ ಹೋಗಬಹುದು. ಸೊ ಇದ್ಯಾವುದೋ ಬೇರೆ ಕಡೆ ಇರುವಂತಹದ್ದಲ್ಲ, ಇದಿರೋದ್ ಬಂದು ನಮ್ಮ ಭಾರತದಲ್ಲೇ. ಕೋಲ್ಕತ್ತಾ ಕೇಳಿದಿರ ಹೆಸರು? ದಕ್ಷಿಣ ಬಂಗಾಳದ ರಾಜಧಾನಿಯಾಗಿರುವಂತಹ ಕಲ್ಕಟ್ಟ ಅಥವಾ ಕೋಲ್ಕತ್ತಾದಲ್ಲಿ ಇದೇ ಮಾರ್ಚ್ 6ನೇ ತಾರೀಕು, ಇದೇ ವರ್ಷದ ಮಾರ್ಚ್ 6ನೇ ತಾರೀಕು ಅಂಡರ್ ರಿವರ್ ಮೆಟ್ರೋ ಟನಲ್ ಅಂತ ಇದು ಕರ್ಸ್ಕೊಳುತ್ತೆ. ಇದನ್ನ ಉದ್ಘಾಟನೆ ಮಾಡಿದ್ದು ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿರವರು. ಸೊ ಒಟ್ಟಾರೆ ನಮ್ಮ ಭಾರತ ಎಷ್ಟು ಮುಂದುವರೆದಿದೆ ವೈಜ್ಞಾನಿಕವಾಗಿ ತಂತ್ರಜ್ಞಾನದಿಂದ ಮೂಲಕ ಅನ್ನೋದನ್ನ ನಾವು ಈ ಮೂಲಕ ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. ಸೊ ನಾವ್ ಇದನ್ನೆಲ್ಲ ನಿಮ್ಗೆ ಏನಕ್ಕೆ ತಿಳಿ ಹೇಳಕ್ ಹೊರಟಿದೀವಿ ಅಂತ ಹೇಳಿದ್ರೆ, ಈ ಟೆಕ್ಸ್ಟ್ ಬುಕ್ ಪೂರ ನೀವು ಇದೇ ರೀತಿ ಒಂದು ವೈಚಾರಿಕವಾದಂತಹ ವಿಷಯಗಳನ್ನ ತಿಳ್ಕೊಳ್ಲಿಕ್ಕೆ ಹೋಗ್ತಾ ಇರ್ತೀರಾ. ಸೊ ಉದಾಹರಣೆಗೆ ಒಂದು ಬೀಜ ಸಸ್ಯವಾಗಿ ಬೆಳೆಯೋದು ಹೇಗೆ, ಒಂದು ಕಂಬಳಿ ಹುಳ ಸುಂದರವಾದಂತಹ ಚಿಟ್ಟೆಯಾಗಿ ರೂಪಾಂತರಗೊಳ್ಳೋದು ಹೇಗೆ, ಇಂಥದ್ನೆಲ್ಲ ನೀವು ಈ ಒಂದು ಟೆಕ್ಸ್ಟ್ ಬುಕ್ ನಲ್ಲಿ ನೋಡ್ತಾ ಹೋಗಬಹುದು. ಅಷ್ಟ್ ಮಾತ್ರ ಅಲ್ಲ, ನಮ್ಗೆ ಬದುಕಲು ಎಲ್ಲರಿಗೂ ಏನ್ ಬೇಕು? ಫೋರ್ತ್ ಕ್ಲಾಸ್ ನಲ್ಲಿ ನೀವು ಬೆಳೆಯೋ ಉತ್ಪಾದನೆ ನಿಮ್ಮ 8th ಸ್ಟ್ಯಾಂಡರ್ಡ್ ಪಾಠವನ್ನ ಕೇಳಿದ್ರಿ ಅಲ್ವಾ? ಸೊ ನಮ್ಮೆಲ್ಲರಿಗೂ ಕೂಡ ಏನ್ ಬೇಕು? ಊಟ ಬೇಕು. ಒಂದ್ ಮಾತಿದೆ ಅಲ್ವಾ, ಹಿರಿಯರು ಹೇಳ್ತಾರೆ, ಅನ್ನದೊಳಗೆ ಜೀವ, ಜೀವದೊಳಗೆ ದೈವ ಅಂತ. ಒಟ್ಟಾರೆ ಆಹಾರದಿಂದ ನಮ್ಗೆ ಸಿಗುವಂತಹ ಶಕ್ತಿಗೋಸ್ಕರ ಆದ್ರೂ ನಮ್ಗೆ ಆಹಾರ ಬೇಕು. ಆದ್ರೆ ಈ ಆಹಾರ ಎಲ್ಲಿಂದ ಸಿಗುತ್ತೆ? ನೀರ್ ಬೇಕು ಅಂತ ಅನ್ಸುತ್ತೆ. ನೀರ್ ಯಾಕೆ ಆಹ್ಲಾದಕರ ಅಂತ ಅನ್ಸುತ್ತೆ? ಮಳೆ ಕಾಲದಲ್ಲಿ ಬಿಸಿ ಬಿಸಿ ನೀರಿನ ಸ್ನಾನ ಮಾಡಿದಾಗ ಯಾಕೆ ಒಂದ್ ಸ್ವಲ್ಪ ಹಾಯ್ ಅಂತ ಅನ್ಸುತ್ತೆ? ತಂಪು ನೀರು ಕುಡಿಯೋದು ಬೇಸಿಗೆಯಲ್ಲಿ ಯಾಕೆ ನಮ್ಗೆ ಇಷ್ಟ ಆಗ್ತಾ ಬರುತ್ತೆ? ಜ್ವರ ಏರಿದಾಗ ನಮ್ಮ ದೇಹ ಎಲ್ಲ ಯಾಕೆ ಅದ್ರ ತಾಪ ಏರುತ್ತೆ? ಸೊ ನೀವ್ ಇದನ್ನೆಲ್ಲ ಕೇಳಿಸ್ಕೊಂತ ಹೋದಾಗ ಬರೀ ಪ್ರಶ್ನೆಗಳೇ ಹೆಚ್ಚಾಗಿ ಕಾಣ್ತಾ ಹೋಗ್ಬೋದು. ವಿ ಆರ್ ಫಿಲ್ಡ್ ವಿತ್ ಕ್ವೆಶ್ಚನ್ಸ್ ಓನ್ಲಿ ಅಲ್ವಾ? ಸೊ ನಮ್ಮ ಸುತ್ತಲೂ ಹಲವು ವಿಭಿನ್ನವಾದಂತಹ ವಸ್ತುಗಳಿದೆ. ನಾವು ಬರೆಯುವಂತಹ ಕಾಗದ, ಲೋಹದ ಕೀಲಿ, ಪ್ಲಾಸ್ಟಿಕ್, ಆಗ್ಲೇ ನಿಮ್ಗೆ ತೋರಿಸ್ದೆ. ಆಪಲ್ ಆಗಿರಬಹುದು, ಈ ಮಾರ್ಕರ್ ಆಗಿರಬಹುದು, ಈ ತರ ಒಂದು ಬಾಕ್ಸ್ ಆಗಿರಬಹುದು, ಪ್ಲಾಸ್ಟಿಕ್ ಬಾಕ್ಸ್ ಆಗಿರಬಹುದು, ಡಸ್ಟರ್ ಗಳಾಗಿರಬಹುದು. ಸೊ ಎಷ್ಟೊಂದು ವೈಚಾರಿಕತೆಯಿಂದ ತುಂಬಿರುವಂತಹ ವಸ್ತುಗಳು ನಮ್ಮ ಸುತ್ತಮುತ್ತಲು ನಮ್ಗೆ ಎಷ್ಟೊಂದು ಕಾಣ್ತಾ ಹೋಗ್ತವೆ. ಸೊ ಅದನ್ನ ನಾವು ಹೇಗೆ ಏನು ಅಂತ ಅರ್ಥೈಸ್ಕೊಳ್ಳೋದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಒಂದು ವಸ್ತುವಿನಿಂದ ಇನ್ನೊಂದು ವಸ್ತು ವಿಭಿನ್ನವಾಗಿದೆ. ಅದು ಹೇಗೆ ವಿಭಿನ್ನವಾಗಿದೆ? ಈಗ ಪ್ಲಾಸ್ಟಿಕ್ ಲೋಟನು ನಮ್ಮ ಮನೇಲಿ ಇರುತ್ತೆ, ಸ್ಟೀಲ್ ಲೋಟನು ನಮ್ಮ ಮನೇಲಿ ಇರುತ್ತಲ್ವಾ? ಸೊ ಏನಾದ್ರ ವ್ಯತ್ಯಾಸ? ಅದ್ರ ಮಧ್ಯೆ ಇರುವಂತಹ ವಿಭಿನ್ನವಾದಂತಹ ವಸ್ತುಗಳೇನು? ಅದನ್ನ ನಾವ್ ಹೇಗೆ ಪ್ರತ್ಯೇಕಿಸ್ತೀವಿ? ಅವೆಲ್ಲವನ್ನ ಕೂಡ ನಾವು ಈ ಒಂದು ಪುಸ್ತಕದಲ್ಲಿ ಅನ್ವೇಷಣೆ ಮಾಡ್ಲಿಕ್ಕೆ, ಅಧ್ಯಯನ ಮಾಡ್ತಾ ಹೋಗಬಹುದು. ಅದೇ ರೀತಿ ಸೂರ್ಯ, ಚಂದ್ರ ಮತ್ತೆ ಆಕಾಶದಲ್ಲಿ ಹೊಳೆಯುವಂತಹ ಮಿಲಿಯನ್ ಗಟ್ಟಲೆ ನಕ್ಷತ್ರ. ಯಾವ್ದಾದ್ರು ನಕ್ಷತ್ರ ಹೊಳೆಯೋದನ್ನ ನೋಡಿದೀರಾ? ಇಲ್ಲ ಮೇಡಮ್, ನಂಗೆಲ್ಲ ಟೈಮ್ ಎಲ್ಲಿರುತ್ತೆ ಹೇಳಿ? ಸ್ಕೂಲ್ ಮುಗಿಸ್ಕೊಂಡ್ ಮನೆಗ್ ಹೋಗ್ಬೇಕು, ಮನೆಗ್ ಹೋದ್ಮೇಲೆ ಮನೆ ಕೆಲ್ಸಗಳು ಇರುತ್ತೆ, ಆಟ ಆಡ್ಲಿಕ್ ಹೋಗ್ಬೇಕು, ರಾತ್ರಿ ಆಯ್ತು ಅಂತ ಹೇಳಿದ್ರೆ ಸೀರಿಯಲ್ ನೋಡ್ಬೇಕು. ಸೊ ಇದ್ರ ಮಧ್ಯೆ ಟೈಮ್ ಎಲ್ಲಾದ್ರೂ ಸಿಗುತ್ತಾ ನಮ್ಗೆ ಅಂತ ನೀವ್ ಯೋಚಿಸ್ತಿರ್ಬಹುದು. ಸಮಯ ಮಾಡ್ಕೊಂಡು ಆಕಾಶದಲ್ಲಿ ಹೊಳೆಯುವಂತಹ ನಕ್ಷತ್ರಗಳನ್ನ ನೋಡಿ. ಸೊ ಈ ಒಂದು ವಿದ್ಯಾಶಕ್ತಿಯ ಉದ್ದೇಶ ನಿಮ್ಗೆ ಬರೀ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ ಆ ಒಂದು ಪಾಠ ಮಾಡಿ ಮುಗಿಸಿ ಕೈ ತೊಳ್ಕೊಂಡು ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಕ್ಕೊಳ್ಳಿ ಬರೀರಿ, ಅಷ್ಟ್ ಮಾತ್ರ ಅಲ್ಲ. ನಿಮ್ಮೊಳಗೆ ಇರುವಂತಹ ವೈಜ್ಞಾನಿಕ ಪರಿಲೋಚನೆಗಳನ್ನ ನಾವು ಕೂಡ ಬಡಿದೆಬ್ಬಿಸ್ಬೇಕು, ನಿಮ್ಗೆ ತಿಳಿ ಹೇಳ್ಬೇಕು ಅನ್ನೋದು ನಮ್ಮ ಒಂದು ವಿದ್ಯಾಶಕ್ತಿಯ ಮುಖ್ಯ ಉದ್ದೇಶ. ಆ ನಿಟ್ಟಿನಲ್ಲಿ
ಮಾನವ ಸಹಜವಾದಂತಹ ಕೌತುಕತೆ ನಿಮ್ಮಲ್ಲಿ ಮೂಡಿಸುವಂತದ್ದು ಇದೆಯಲ್ಲ, ಅದು ತುಂಬಾ ಒಂದು ಉತ್ತಮವಾದಂತಹ ಪ್ರಯತ್ನ ಅಂತಾನೆ ಹೇಳ್ಬಹುದು. ಸೊ ಈಗ ಒಂದು ಪೆನ್ ಇರುತ್ತೆ ನಿಮ್ಮ ಹತ್ರ. ಪೆನ್ನಲ್ಲಿ ನೀವು ಬರಿತಾ ಇರ್ತೀರಾ. ಈಗ ನಾನು ಬರಿತಾ ಇರ್ತೀನಿ. ಈಗ ನಾವು 6ನೇ ತರಗತಿಯ ಪಾಠ ಏನಿದು? ವಿಜ್ಞಾನದ ಅದ್ಭುತ ಪ್ರಪಂಚ. ಈ ಒಂದು ಪಾಠವನ್ನ ಬರಿತಾ ಇರ್ತೀನಿ. ಸಡನ್ ಆಗಿ ಇಂಕ್ ಖಾಲಿ ಆಗುತ್ತೆ. ನಾವು ಏನ್ ಮಾಡ್ತೀವಿ? ಇಂಕ್ ಖಾಲಿ ಆದ ತಕ್ಷಣ ಅಯ್ಯೋ ಇಷ್ಟೊತ್ತು ಬರಿತಾ ಇದ್ವಿ, ಈಗ ಬರೆಯಕ್ ಆಗ್ತಿಲ್ಲ ಅಂತ ಯೋಚನೆ ಮಾಡ್ತಾ ಕುತ್ಕೊಂತೀವಾ? ಇಲ್ಲ. ಹೀಗೆ ಪೆನ್ ಅನ್ನು ಓಪನ್ ಮಾಡ್ತೀವಿ, ಇಂಕ್ ಇದೆಯಾ ಅಂತ ನೋಡ್ತೀವಿ. ಸರಿ, ಇಂಕ್ ಖಾಲಿ ಆಗಿದ್ರೆ ರೀಫಿಲ್ ನ ತುಂಬಿಸ್ಬೇಕು ಅಂತ ಅನ್ಕೊಂತೀವಿ. ಅಕಸ್ಮಾತ್ ರೀಫಿಲ್ ತುಂಬಿ ಕೂಡ ಬರಿತಾ ಇಲ್ಲ ಅಂದ್ರೆ ಮೋಸ್ಟ್ಲಿ ಇಂಕ್ ಶಾಯಿ ಒಣಗೋಗಿರ್ಬೇಕು ಅಂತ ಅನ್ಕೊಂತೀವಿ, ಇಲ್ಲ ಪೆನ್ನಿನ ನಿಬ್ ಹಾಳಾಗಿರ್ಬೇಕು ಅಂತ ಅನ್ಕೊಂತೀವಿ. ಸೊ ವಿ ಕಮ್ ಔಟ್ ವಿತ್ ವೇರಿಯಸ್ ರೀಸನ್ಸ್ ಅಂಡ್ ಆನ್ಸರ್ಸ್ ಅಲ್ವಾ? ಸೊ ನಮ್ಗೆ ಅಲ್ಲೇ ಅರ್ಥೈಸ್ಕೊಂತ ಹೋಗ್ಬೇಕು ನಮ್ಮ ಊಹೆ ಯಾವ್ದಕ್ಕೆ ಸರಿಯಾಗಿರುತ್ತೆ ಅಂತ ಅನ್ನೋದು. ಸೊ ಈ ವಿಜ್ಞಾನವು ಕೂಡ ಹೀಗೆ ನಿಖರವಾಗಿ ಕೆಲಸ ಮಾಡುತ್ತೆ. ನೀವ್ ಹೇಗೆ ನಿಮ್ಮ ಪೆನ್ ಬರೆಯೋದಿಲ್ಲ ನಿಲ್ಸ್ತು ಅಂತ ಕಂಡ್ಕೊಳ್ಳಲು ಪ್ರಯತ್ನ ಮಾಡ್ತೀರೋ, ಅದೇ ರೀತಿ ವೈಜ್ಞಾನಿಕ ವಿಧಾನವು ಕೂಡ ಹಾಗೇನೆ. ಏನಾಗಿರ್ಬಹುದು? ರಾತ್ರಿ ಆದ ತಕ್ಷಣ ಕತ್ಲೆ ಯಾಕಾಗುತ್ತೆ? ಸೂರ್ಯನ ಅನುಪಸ್ಥಿತಿ ಇರೋದ್ರಿಂದ ಕತ್ಲೆ ಆಗ್ತಾ ಬರುತ್ತೆ. ಅದ್ ನಮ್ಗೆ ಗೊತ್ತಿರೋದು. ಗೊತ್ತಿಲ್ದಿರೋಂತಹ ಕಾಲದಲ್ಲಿ ಮೊದ್ಲಿಗೆ ನಮ್ಗೆ ಯಾವ್ದು ಆಸಕ್ತಿ ಇದೆಯೋ ಅಥವಾ ನಮ್ಗೆ ಯಾವ್ದು ಅರ್ಥ ಆಗೋದಿಲ್ವೋ ಅದನ್ನ ಗಮನಿಸ್ಲಿಕ್ಕೆ ಶುರು ಮಾಡೋಣ. ಮತ್ತೆ ನಮ್ಗದು ಅಚ್ಚರಿಯನ್ನ ಉಂಟು ಮಾಡ್ಬೇಕು. ಇಟ್ ಶುಡ್ ಕ್ರಿಯೇಟ್ ಅ ಕ್ಯೂರಿಯಾಸಿಟಿ. ಮತ್ತು ಬಹುಶಃ ನಾವು ಇದ್ರ ಬಗ್ಗೆ ಪ್ರಶ್ನೆಯೊಂದನ್ನ ಯೋಚಿಸ್ತೀವಿ. ನಂತರ ಆ ಪ್ರಶ್ನೆಗೆ ಏನ್ ಮಾಡ್ತೀವಿ? ಸಂಭವನೀಯ ಉತ್ತರವನ್ನ ಊಹಿಸ್ತೀವಿ. ಮತ್ತೆ ಪ್ರಯೋಗಗಳು ಅಥವಾ ಹೆಚ್ಚಿನ ಅವಲೋಕನಗಳ ಮೂಲಕ ನಾವು ಈ ಊಹೆಯನ್ನ ಪರಿಶೀಲಿಸ್ತೀವಿ ಅಲ್ವಾ? ಸೊ ಈಗ ನಮ್ಗೆ ಬೆಳಕೆಲ್ಲ ಬರ್ತಾ ಇದೆ, ಒಳ್ಳೆ ಲೈಟ್ಸ್ ಉರಿತಾ ಇದೆ ಅಂದ್ರೆ ಅದ್ ಕಾರಣಕರ್ತರು ಯಾರು? ಅವರು ಒಬ್ಬ ವಿಜ್ಞಾನಿ. ಅವ್ರ ಹೆಸರೇನು? ಥಾಮಸ್ ಅಲ್ವಾ ಎಡಿಸನ್. ಸೊ ಇವ್ರು ಏನ್ ಮಾಡಿದ್ರು? ಎಲೆಕ್ಟ್ರಿಕ್ ಬಲ್ಬ್ ಅನ್ನ ಕಂಡು ಹಿಡಿದ್ರು. ನನ್ಗೆ ಯಾಕೆ ಬೇಕಪ್ಪ ಊರವ್ರು ಉಸಾಬ್ರಿ, ನಾ ನೋಡ್ಕೊಂಡಿದ್ರೆ ಸಾಕು ಅಂತ ಅನ್ಕೊಂಡಿದ್ದಿದ್ದೆ. ನಾವೆಲ್ಲರೂ ಕತ್ಲಲ್ಲಂತೂ ಇರ್ತಿರ್ಲಿಲ್ಲ, ಯಾಕಂದ್ರೆ ಇನ್ನೊಬ್ರು ಯಾರೋ ವಿಜ್ಞಾನಿ ಹುಟ್ಟು ಹಾಕ್ತಾ ಇದ್ರು. ಸೊ ಒಟ್ಟಾರೆ ಇಂತಹ ಪ್ರಯೋಗಗಳು ಅಥವಾ ಹೆಚ್ಚಿನ ಅವಲೋಕನಗಳ ಮೂಲಕ ನಾವು ಊಹೆಯನ್ನ ಪರಿಶೀಲಿಸ್ತೀವಿ. ಅದ್ರಿಂದ ನಿಜವಾಗಿಯೂ ನಮ್ಮ ಪ್ರಶ್ನೆಗೆ ಉತ್ತರ ಲಭಿಸಿದ್ಯಾ ಅಥವಾ ಇಲ್ವಾ ಅಂತ ನಾವು ತಿಳಿಲಿಕ್ಕೆ ಪ್ರಯತ್ನ ಪಡ್ತೀವಿ. ಅದೇ ರೀತಿ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ನೀವು ನೋಡಿದಾಗ ಅದ್ರಲ್ಲಿ ಒಂದು ಪಿಕ್ಚರ್ ನ ನೋಡಬಹುದು. ಕುಕ್ಕರ್ ಒಂದನ್ನ ಗ್ಯಾಸ್ ಮೇಲೆ ಇಟ್ಟಿದ್ದಾರೆ. ಗ್ಯಾಸ್ ಇಂದ ಕುಕ್ಕರ್ ಅಲ್ಲಿ ನೀರು ಸೋರ್ತಾ ಇದೆ. ಸೊ ಈಗ ಏನು ವೈಜ್ಞಾನಿಕ ವಿಧಾನವನ್ನ ಅನುಸರಿಸಿ ಸಮಸ್ಯೆಗೆ ಪರಿಹರಿಸುವಂತ ಹೊಸತನವನ್ನ ಕಂಡುಕೊಡ್ಬೇಕಾದ್ರೆ ಅಂತವ್ರನ್ನ ಏನಂತ ಕರಿತಾ ಹೋಗ್ತೀವಿ? ಏನಂತ ಕರೀತೀವಿ? ಫಾರ್ ಎಕ್ಸಾಂಪಲ್ ಥಾಮಸ್ ಅಲ್ವಾ ಎಡಿಸನ್ ಅನ್ನ ಏನಂತ ಕರೆದ್ವಿ ನಾವು? ವಿಜ್ಞಾನಿ. ಅಥವಾ ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಸೈಂಟಿಸ್ಟ್ ಅಲ್ವಾ? ಸೈಂಟಿಸ್ಟ್. ಇದು ಕೂಡ ಹಾಗೇನೆ. ಸೊ ನಮ್ಮೆಲ್ಲರಿಗೂ ಇವಾಗ ಕುಕ್ಕರ್ ಇಂದ ನೀರ್ ಜಾಸ್ತಿ ಆಚೆ ಬರ್ತಾ ಇದೆ ಅಂದ ತಕ್ಷಣ ನಮ್ಗೆ ಏನ್ ಗೊತ್ತಾಗುತ್ತೆ? ಓಕೆ, ಮುಚ್ಚಳ ಸರಿಯಾಗಿ ಕೂತಿರ್ಲಿಲ್ವೇನೋ, ಅಥವಾ ನೀರ್ ಜಾಸ್ತಿ ಆಗ್ಬಿಟ್ಟಿದ್ಯೇನೋ, ಅಥವಾ ಸೈಕಲ್ ಏನಾದ್ರು ಸರಿಯಾಗಿ ಹೋಗ್ತಿಲ್ಲ ಅಂದ್ರೆ ಅದ್ರ ಟೈರ್ ಚಪ್ಪಟೆ ಆಗಿದೆಯೇನೋ, ಅಥವಾ ಗಾಳಿ ಸೋರ್ತಾ ಇದೆಯೇನೋ ಅಂತ ನಾವು ಕಂಡುಹಿಡಿಲಿಕ್ಕೆ ಪ್ರಯತ್ನ ಪಡ್ತೀವಿ. ಅಥವಾ ಈಗ ಬಲ್ಬ್ ಸರಿಯಾಗಿ ಹತ್ತುತ್ತಾ ಇಲ್ಲ, ಏನ್ ಮಾಡ್ತೀವಿ ನಾವು? ಬಲ್ಬ್ ಅಲ್ಲಿ ಏನಾದ್ರು ಸಮಸ್ಯೆ ಇದೆಯಾ, ಬಲ್ಬಿನ್ ಫ್ಯೂಸ್ ಹೋಗ್ಬಿಟ್ಟಿದ್ಯಾ, ಅಥವಾ ಸ್ವಿಚ್ ಬೋರ್ಡ್ ಅಲ್ಲಿ ಅಥವಾ ಒಂದು ಗುಂಡಿಯಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಕಂಡುಹಿಡಿಲಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಇದೇ ರೀತಿ ನಾವು ಪ್ರಶ್ನೆಗಳನ್ನ ಕೇಳುವಾಗ ಮತ್ತು ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳಲು ಪ್ರಯತ್ನಿಸುವಾಗ ನಾವು ಕೂಡ ಒಬ್ಬ ವಿಜ್ಞಾನಿನೇ ಆಗಿರ್ತೀವಲ್ವಾ? ವೆನ್ ವಿ ಕ್ವೆಶ್ಚನ್ ಅವರ್ ಸೆಲ್ಫ್ ಅಥವಾ ವೆನ್ ವಿ ಟ್ರೈ ಟು ಫೈಂಡ್ ದ ಆನ್ಸರ್, ನಾವು ಕೂಡ ಸೈಂಟಿಫಿಕ್ ಆಗಿ ಅಥವಾ ಲಾಜಿಕಲ್ ಆಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿಸ್ತೀವಿ. ಸೊ ಈಗ ನಾವು ಚಟುವಟಿಕೆಗಳು ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ. ನೀವು ದಿನನಿತ್ಯ ಕಾಣುವಂತಹ ವೈಜ್ಞಾನಿಕ ವಿಧಾನವನ್ನ ಏನ್ ಅನುಸರಿಸ್ತಾ ಇದ್ದೀವಿ ಅಂತ ನಾವು ಬರ್ದು ತೋರಿಸಿ ಅಂತ ಸಹ ಹೇಳ್ತಾ ಇದ್ದಾರೆ. ಸೊ ಆಲೋಚನೆ ಮಾಡಿ ಬರೀಲಿಕ್ಕೆ ಮಾಡುವಂತಹ ಪ್ರಯೋಗಗಳನ್ನ, ಚಟುವಟಿಕೆಗಳನ್ನ ನಾವು ನೋಡ್ತಾ ಹೋಗಬಹುದು. ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ನೋಡೋದಾದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಪೇಜ್ ನಂಬರ್ 7ರಲ್ಲಿ ನೀವು ನೋಡಬಹುದು. ದೈನಂದಿನ ಬದುಕಿನಲ್ಲಿ ವ್ಯಕ್ತಿಯೊಬ್ರು ವೈಜ್ಞಾನಿಕ ವಿಧಾನವನ್ನ ಅನುಸರಿಸುತ್ತಿದ್ದಾರೆ ಅಂತ ಅನ್ಕೊಳ್ಳುವ ಸನ್ನಿವೇಶನವನ್ನ ವಿವರಿಸಿ ಅಂತ ಕೇಳಿದ್ದಾರೆ.
ನಮ್ಮ ದೈನಂದಿನ ಜೀವನದ ಅನೇಕ ಸನ್ನಿವೇಶದಲ್ಲಿ ನಮ್ಗೆ ತಿಳಿದೇನೋ ವೈಜ್ಞಾನಿಕ ವಿಧಾನವನ್ನ ನಾವು ಅನ್ವಯಿಸ್ತಾ ಇದ್ದೀವಿ. ನಾವೆಲ್ಲರೂ ವೈಜ್ಞಾನಿಕ ವಿಧಾನವನ್ನ ತಕ್ಕ ಮಟ್ಟಿಗೆ ಅನ್ವಯಿಸ್ತಾ ಇದ್ರು ವಿಜ್ಞಾನವನ್ನ ಕಲಿಯೋದ್ರಿಂದ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಮತ್ತು ಬ್ರಹ್ಮಾಂಡದ ನಿಗೂಢತೆ ನಾಗ್ಲೇ ಹೇಳ್ದೆ, ಅಂಡರ್ ವಾಟರ್ ಹೇಗಿತ್ತು. ಈಗ ನಾನೊಂದು ಪಿಕ್ಚರ್ ನಿಮ್ ಜೊತೆ ಶೇರ್ ಮಾಡಿದ್ದೆ ಅಲ್ವಾ. ಇದು ಯಾರ್ ಕನ್ಸ್ಕೊಂಡಿದ್ರು ಸ್ವಾಮಿ? ಒಂದ್ 60-70 ವರ್ಷದ ಹಿಂದೆ ಹೋಗ್ಬಿಟ್ಟು ನಾವ್ ಈ ರೀತಿ ಅಂಡರ್ ವಾಟರ್ ಅಲ್ಲಿ ಒಂದು ಟ್ರೈನ್ ಅಲ್ಲಿ ಕುತ್ಕೊಂಡು ಕಾಫಿಯನ್ನ ಕುಡಿತೀವಿ, ಊಟವನ್ನ ಮಾಡ್ತೀವಿ ಅಂದ್ರೆ ಅದನ್ನ ನಂಬ್ಲಿಕ್ ಸಾಧ್ಯನಾ? ಪ್ರಯಾಣ ಮಾಡ್ತೀವಿ ಅಂದ್ರೆ ಅದನ್ನ ನಂಬ್ಲಿಕ್ ಸಾಧ್ಯನಾ? ಖಂಡಿತ ಇಲ್ಲ ಅಲ್ವಾ. ಸೊ ಇದೆಲ್ಲ ಏನು, ಈ ಬ್ರಹ್ಮಾಂಡದ ನಿಗೂಢತೆ ಏನಿದೆ ಅದನ್ನ ತಿಳ್ಕೊಳ್ಳುವಂತ ಪ್ರಯತ್ನ, ಅದನ್ನ ಭೇದಿಸುವಂತಹ ಪ್ರಯತ್ನ, ಇವೆಲ್ಲವೂ ವಿಜ್ಞಾನದ ಕಲಿಕೆಗೆ ಬೇಕಾದಂತಹ ಮೊದಲ ಮತ್ತು ಅತಿ ಮುಖ್ಯವಾದ ಗುಣ. ಸೊ ಆದ್ರಿಂದ ಈ ಕುತೂಹಲದಿಂದ ನಿಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನ ಸೂಕ್ಷ್ಮವಾಗಿ ಅವಲೋಕಿಸುವಂತಹ ಗುಣವನ್ನ ಹೊಂದಿರ್ಬೇಕಾಗತ್ತೆ. ಮತ್ ನೆನ್ಪಿನಲ್ಲಿ ಇಟ್ಕೊಳ್ಳಿ, ಜಗತ್ತು ನಮ್ಗೆ ತಿಳಿದಿರುವ ಅನೇಕ ಸಂಗತಿಗಳಿಂದ ತುಂಬಿದ್ದು ಅನ್ವೇಷಣೆಗೊಳ್ಳುವ, ಎದುರು ನೋಡ್ತಿರುವ ಇನ್ನೂ ಅನೇಕ ಸಂಗತಿಗಳಿದೆ. ಅಂದ್ರೆ ವಿಚ್ ಮೀನ್ಸ್ ದಟ್ ವಿ ಡೋಂಟ್ ನೋ ವಾಟ್ ಇಸ್ ಹ್ಯಾಪನಿಂಗ್ ಇನ್ ದ ವರ್ಲ್ಡ್. ಕೆಲವೊಂದು ವಿಷಯಗಳು ನಮ್ಗೆ ಗೊತ್ತಿರೋದಿಲ್ಲ. ಸೊ ಈಗ ನಾವು ಆಲೋಚನೆ ಮಾಡಿ ಬರಬಹುದು ಏನು ಅಂತ ಹೇಳಿದ್ರೆ, ನಾವು ದಿನನಿತ್ಯ ಕಾಣುವಂತಹ ವೈಜ್ಞಾನಿಕ ವಿಷಯಗಳ ಕುರಿತು ಬರಿಬಹುದು. ಒಂದು ವೇಳೆ ನೀವು ಯಾವ್ದಾದ್ರು ಕುರಿತೇ ಆಗ್ಲಿ ಪ್ರಶ್ನೆ ಕೇಳಿ ಬಯಸಿದ್ರೆ ನೀವು ಅದನ್ನ ಏನಂತ ಕರಿತೀರಾ ಅಂತ. ಜೊತೆಗೆ ನಿಮ್ಮ ಪ್ರಶ್ನೆಗೆ ನೀವು ಉತ್ತರವನ್ನ ಹೇಗೆ ಕಂಡುಕೊಳ್ತೀರಾ ಅನ್ನೋದನ್ನ ಕೂಡ ಬರೆಯಲು ಪ್ರಯತ್ನಿಸಿ ಅಂತ ನಿಮ್ಗೆ ಒಂದು ಚಟುವಟಿಕೆನ ಕೊಟ್ಟಿದ್ದಾರೆ. ಜೊತೆಗೆ ನಿಮ್ಮ ಎಲ್ಲಾ ಪ್ರಶ್ನೆಗಳು 6ನೇ ತರಗತಿಯಲ್ಲೇ ಉತ್ತರವನ್ನ ಕೊಂಡಲಾರಿರಿ. ಚಿಂತಿಸಬೇಡಿ. ನೀವು ಮುಂದಿನ 5 ವರ್ಷಗಳು ಅಥವಾ ಅದರ ಆಚೆಗೂ ನಿಮ್ಮ ಈ ವಿಜ್ಞಾನ ಯಾನವನ್ನ ಮುಂದುವರಿಸೋದಾದ್ರೆ ನಿಮ್ಗೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅನ್ನೋದನ್ನ ಅವರು ಹೇಳಿದ್ದಾರೆ. ಸೊ ದಿಸ್ ಚಾಪ್ಟರ್ ವಾಸ್ ಕಂಪ್ಲೀಟ್ಲಿ ಅಬೌಟ್ ಥಿಯರಿಟಿಕಲ್. ಇದು ಬಹಳ ಒಂದಿಷ್ಟು ಸೈದ್ಧಾಂತಿಕವಾದಂತಹ ವಿಷಯಗಳನ್ನ ಈ ವಿಜ್ಞಾನದ ಅದ್ಭುತ ಪ್ರಪಂಚದಲ್ಲಿ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಪಟ್ವಿ. ಈಗ ಫಾರ್ ಎಕ್ಸಾಂಪಲ್, ನಿಮ್ಮ ಮನೇಲಿ ನಿಮ್ಮ ತಾಯಿ ಒಂದು ಪಾತ್ರೆಯಲ್ಲಿ ಬಿಸಿಯಾದ ಹಾಲನ್ನ ಕಾಯಿಸಿರ್ತಾರೆ. ಶಾಲೆಗೆ ಹೋಗ್ಬೇಕಾದ್ರೆ ಹಾಲು ಕುಡ್ಕೊಂಡು ಹೋಗಿ ಅಂತ ಬಿಸಿಯಾದ ಹಾಲನ್ನ ಕಾಯಿಸಿರ್ತಾರೆ. ಸೊ ಆ ಬಿಸಿಯಾದ ಹಾಲು ಪಾತ್ರೆಯಲ್ಲಿ ಇದ್ದಾಗ ಏನಾಗುತ್ತೆ? ಹಬೆ ಆಡ್ತಾ ಇರುತ್ತೆ, ಹೌದಾ? ಹಬೆ ಆಡ್ತಿರೋಂತ ಹಾಲು ಕುಡಿಲಿಕ್ಕೆ ಯೋಗ್ಯವಾಗಿರೋದಿಲ್ಲ, ಅಂದ್ರೆ ತುಂಬಾ ಬಿಸಿ ಇರುತ್ತೆ. ಆಗ ಏನ್ ಮಾಡ್ತಾರೆ? ಮತ್ತೊಂದು ಪಾತ್ರೆಯಲ್ಲಿ ಒಂದಿಷ್ಟು ತಣ್ಣಗಿರೋ ನೀರನ್ನ ತುಂಬಿ ಪಾತ್ರೆಯನ್ನ ಅದ್ರೊಳಗೆ ಇಡ್ತಾರೆ. ಹೌದಾ? ಈ ಪಾತ್ರೆಯನ್ನ ಅದ್ರೊಳಗೆ ಇಡ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ನೀರು ತಣ್ಣಗಾಗ್ಲಿಕ್ಕೆ ಅಂದ್ರೆ ಅಟ್ಲೀಸ್ಟ್ ಬೆಚ್ಚಗಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದೊಂದು ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ನಾವು ಮಾಡ್ಕೊಂಡ್ ಬರುವಂತಹ ಒಂದು ಪದ್ಧತಿ ಅಲ್ವಾ. ಆದ್ರೆ ಇದ್ರ ಹಿಂದೆ ಒಂದು ಸೈನ್ಸ್ ಇದೆ. ಏನದು? ಇದ್ರಲ್ಲಿರುವಂತಹ ಬಿಸಿ ಹೀಟ್ ಮಾಲಿಕ್ಯೂಲ್ಸ್ ಏನಿರುತ್ತೆ ಅದು ಈ ತಂಪಾಗಿನ ನೀರಿನ ಜೊತೆಗೆ ಹೋದಾಗ ಅದ್ರ ಎನರ್ಜಿ ಡಿಪ್ ಆಗ್ತಾ ಹೋಗುತ್ತೆ, ಡೌನ್ ಆಗ್ತಾ ಹೋಗುತ್ತೆ. ಸೊ ಅದ್ರ ಮೂಲಕ ನಾವು ಅದು ಕುಡಿಯುವಂತಹ ಒಂದು ನೀರೇನಿದೆ ಅದು ತಣ್ಣಗೆ ಆಗ್ಲಿಕ್ಕೆ ಅದು ಸಾಧ್ಯ ಆಗ್ತಾ ಬರುತ್ತೆ. ಸೊ ಇದನ್ನ ನಾನು ನಿಮ್ಗೆ ಒಂದು ಪೇಟ್ ಸಿಮ್ಯುಲೇಷನ್ ಮೂಲಕ ಕೂಡ ನಾನು ತೋರಿಸಬಹುದು. ನನ್ನ ಸ್ಕ್ರೀನ್ ಅನ್ನ ನಿಮ್ಗೆ ಶೇರ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅಂದ್ರೆ ನಾವು ಸಿಂಪಲ್ ಆಗಿ ಹೇಗೆ ವೈಜ್ಞಾನಿಕವಾದಂತಹ ವಿಷಯಗಳನ್ನ ನಿಮ್ಗೆ ಅರ್ಥೈಸಬಹುದು ಅನ್ನೋದನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ನೀವು ಕಾಣಬಹುದು ಇಲ್ಲಿ ನೀರು, ನಾನು ಇಲ್ಲಿ ಅದರ ಒಂದು ತಾಪಮಾನವನ್ನ ಏರಿಸ್ತಾ ಹೋದಾಗ ಎನರ್ಜಿ ಅನ್ನೋದು ಮೇಲ್ ಹೋಗ್ತಾ ಇರೋದು, ಟ್ರಾನ್ಸ್ಫರ್ ಆಗ್ತಾ ಇರೋದನ್ನ ನೀವು ನೋಡಬಹುದು. ಸ್ಟೀಮ್ ಮೂಲಕ ಅಥವಾ ಹಬೆಯ ಮೂಲಕ ಅದು ಮೇಲ್ ಹೋಗ್ತಾ ಇರೋದನ್ನ ನೀವು ಗಮನಿಸ್ತಾ ಹೋಗಬಹುದು. ಎನರ್ಜಿಯಲ್ಲಿ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಬಿಸಿ ಆಗ್ತಾ ಇರುತ್ತೆ. ಎಷ್ಟು ಬಿಸಿ ಬಿಸಿಯಾಗಿದೆ, ಹೌದಾ? ಹೊಗೆ ಆಡ್ತಿರೋದ್ ಕಾಣಬಹುದು. ಈಗ ನಾ ಎಕ್ಸಾಂಪಲ್ ಕೊಟ್ನಲ್ಲ, ಹಾಲಿನ ಪಾತ್ರೆ ಬಿಸಿ ಇರುತ್ತೆ, ಶಾಲೆಗೆ ಹೋಗೋ ಟೈಮ್ ಆಗಿರುತ್ತೆ. ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಮ್ಮಂದಿರು? ತಣ್ಣೀರ್ನಲ್ಲಿ ಅದನ್ನ ಇಡಕ್ ಹೋಗ್ತಾರೆ. ಅವಾಗ ಏನಾಗುತ್ತೆ? ಆ ಎನರ್ಜಿ ಅನ್ನೋದು ಡ್ರಾಪ್ ಆಗ್ತಾ ಇರೋದನ್ನ ನೀವು ಕಾಣ್ತಾ ಹೋಗ್ಬಹುದು. ಯಾವ ತರ ಅದು ಕೆಳಗೆ ಬರ್ತಾ ಇದೆ ಅದನ್ನ ನೀವು ನೋಡ್ತಾ ಹೋಗ್ಬಹುದು, ಹೌದಾ?
ಸೊ ಇದರಿಂದ ಏನಾಗುತ್ತೆ ಆ ನೀರಿನಲ್ಲಿರುವಂತಹ ಬಿಸಿ ಕಮ್ಮಿ ಆಗ್ತಾ ಹೋಗುತ್ತೆ, ಹಾಲಿನಲ್ಲಿರುವಂತಹ ಬಿಸಿ ಕಮ್ಮಿ ಆಗ್ತಾ ಹೋಗುತ್ತೆ. ಅದು ನಾರ್ಮಲ್ ರೂಮ್ ಟೆಂಪರೇಚರ್ ಬರುತ್ತೆ, ಕುಡಿಲಿಕ್ಕೂ ಕೂಡ ನಿಮ್ಗೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಈ ವಿಜ್ಞಾನದ ಅದ್ಭುತ ಪ್ರಪಂಚವನ್ನ ಈ 6ನೇ ತರಗತಿಯಿಂದ 6th ಕ್ಲಾಸ್ ತುಂಬಾ ನಾವು ಅರ್ಥೈಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಅಂಡ್ ಇವತ್ತಿನ ಕ್ಲಾಸ್ ನಲ್ಲಿ ನಾನು ನಿಮ್ಗೆ ತೋರಿಸಿದಂತಹ ಪಿಕ್ಚರ್ ಗಳೆಲ್ಲ ಆಸಕ್ತಿದಾಯಕವಾಗಿತ್ತು ಅಂತ ನಿಮ್ಗೆ ಅನ್ಸುತ್ತೆ. ನಾನು ಇನ್ನೊಂದು ಪಿಕ್ಚರ್ ಅನ್ನ ನಿಮ್ಗೆ ತೋರಿಸ್ಲಿಕ್ಕಿತ್ತು, ಜಾಸ್ತಿ ಸಮಯವನ್ನ ತೆಕ್ಕೊಳಲ್ಲ. ಈ ಪಿಕ್ಚರ್ ನ ನೋಡಿದಾಗ ಇದು ಏನಪ್ಪಾ ಹೀಗಿದೆ, ಕೆಂಪು ಬಣ್ಣ, ಬಿಳಿಯ ಬಣ್ಣ, ಅರಿಶಿಣ ಬಣ್ಣ, ಹಸಿರು ಬಣ್ಣ ಇವೆಲ್ಲದ ಸಮ್ಮಿಶ್ರಣವಾಗಿದೆ ಅಂತ ನೀವು ಯೋಚಿಸ್ತಿರ್ಬಹುದು. ಕಾಣ್ತಾ ಇದ್ಯಾ? ಇದ್ಯಾವುದೋ ಕಂಪ್ಯೂಟರ್ ಜನರೇಟೆಡ್ ಪಿಕ್ಚರ್ ಅಂತೂ ಅಲ್ಲ, ಇದು ನಿಜವಾದಂತಹ ನೈಜ ಪಿಕ್ಚರ್. ಇದಿರೋದು ಚೈನಾ ದೇಶದಲ್ಲಿ. ಇದನ್ನ ನಾವು ರೇನ್ಬೋ ಮೌಂಟೇನ್ ಅಂತ ಕರಿತೀವಿ. ಕಾಮನ ಬಿಲ್ಲಿನ ಬಣ್ಣಗಳನ್ನ ಹೊಂದಿರುವಂತಹ ಪರ್ವತ, ಇದನ್ನ ರೈನ್ಬೋ ಮೌಂಟೇನ್ ಅಂತ ಕರೀತಾರೆ. ಸೊ ಮುಂದಿನ ಕ್ಲಾಸ್ ನಲ್ಲಿ ನಾನು ಈ ಒಂದು ಪ್ರಾಕೃತಿಕ ವಿಸ್ಮಯದ ಬಗ್ಗೆ ಮತ್ತಷ್ಟು ಪಾಠವನ್ನ ಮಾಡ್ತಾ ಹೋಗ್ತೀನಿ. ಸೊ ಇದಾಗಿತ್ತು ವಿಜ್ಞಾನದ ಅದ್ಭುತ ಪ್ರಪಂಚದ ಕುರಿತು ನಮ್ಮ ಮೊದಲನೇ ಪಾಠವಾಗಿತ್ತು. 6ನೇ ತರಗತಿಯ ಪಾಠ ತಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಕ್ಲಾಸ್ ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.